ಹಲೋ, ನನ್ನ ಹೆಸರು ಡಾಕ್ಟರ್ ಕ ರೆಡ್ಡಿ ಶ್ರೀಧರ್ ರೆಡ್ಡಿ. ಐ ಆಮ್ ಎ ಲೇಸರ್ ಆ್ಯಂಡ್ ಸ್ಟೇಪ್ಲರ್ ಸರ್ಜನ್ ಇನ್ ಸರ್ಕಮ್ ಕ್ಯೂರ್ ಹಾಸ್ಪಿಟಲ್ಸ್. ಹಲೋ, ನನ್ನ ಹೆಸರು ಡಾಕ್ಟರ್ ಕ ರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಸ್ಟೇಪ್ಲರ್ ಆ್ಯಂಡ್ ಲೇಸರ್ ಸರ್ಜನ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPSG ಕಾಲೋನಿ, ಕುಕ್ಕಟ್ಪಲ್ಲಿ, ಹೈದ್ರಾಬಾದ್. ತುಂಬ ಜನಗಳಲ್ಲಿ ನೋಡಿಕೊಂಡ್ರೆ, ಗಂಡಸರಲ್ಲಿ ನೋಡಿಕೊಂಡ್ರೆ ಈ ಫೋರ್ ಸ್ಕಿನ್ ಏನಿದೆಯೋ ಅದರ ಇಶ್ಯೂಸ್ ತುಂಬಾ ಇದೆ. ಈ ಫೋರ್ ಸ್ಕಿನ್ ಇಶ್ಯೂಸ್ ಅಂದರೆ ಏನು? ಆ್ಯಕ್ಚುಲಿ ಈ ಫೋರ್ ಸ್ಕಿನ್ ಪ್ರಾಬ್ಲಮ್ ಯಾರಿಗೆ ಬರುತ್ತೆ? ಈ ಫೋರ್ ಸ್ಕಿನ್ ಇಶ್ಯೂಸ್ ಬಂದಾಗ ಯಾವ ರೀತಿ ಶಸ್ತ್ರಚಿಕಿತ್ಸೆಗಳು ಅವೈಲಬಲ್ ಆಗಿದೆ ಮಾರ್ಕೆಟಲ್ಲಿ, ಹಾಸ್ಪಿಟಲ್ನಲ್ಲಿ ಯಾವ ರೀತಿ ಶಸ್ತ್ರಚಿಕಿತ್ಸೆ ತೊಗೊಂಡ್ರೆ ನಮಗೆ ತುಂಬ ಈಸಿ ಆಗುತ್ತೆ ಅಂತ ನಾವು ಇವತ್ತಿನ ದಿನದಲ್ಲಿ ನೋಡ್ಬೋದು. ತುಂಬ ಮಂದಿ ಗಂಡಸರಲ್ಲಿ ನೋಡಿಕೊಂಡ್ರೆ ಫೋರ್ ಸ್ಕಿನ್ ಏನು, ಈ ಅಂಗದ ಮುಂದೆ ಇರುವ ಚರ್ಮ ನಾವು ಫೋರ್ ಸ್ಕಿನ್ ಅಂತೀವಿ, ಇಲ್ಲ ಪ್ರೆಪ್ಯೂಸ್ ಸ್ಕಿನ್ ಅಂತೀವಲ್ಲ. ಈ ಸ್ಕಿನ್ ಏನಿದೆಯೋ ಆ ಸ್ಕಿನ್ ಅನ್ನೋದು ಹಿಂದಕ್ಕೆ ಮುಂದಕ್ಕೆ ಈಸಿಯಾಗಿ ಮೂವ್ ಆಗ್ತಿರಬೇಕು. ಅಂದರೆ ಮುಂದೆ ಅಂಗದ ಮುಂದೆ ಇರುವ ಭಾಗ ಹಿಂದಕ್ಕೆ ಮುಂದಕ್ಕೆ ಈಸಿಯಾಗಿ ಮೂವ್ ಆಗ್ತಿರಬೇಕು. ಅದನ್ನೇ ನಾವು ನಾರ್ಮಲ್ ಅಂತಿರ್ತೀವಿ. ಹಾಗಲ್ಲದೆ ಹಿಂದಕ್ಕೆ ಬರುವಾಗ ಹಾಡಾಗಿ ಬರೋದು, ಇಲ್ಲಾಂದರೆ ಹಿಂದಕ್ಕೆ ಬಂದ ಚರ್ಮ ಮತ್ತೆ ಮುಂದಕ್ಕೆ ಹೋಗೋದು ಕಷ್ಟ ಆಗೋದು, ಹಿಂದಕ್ಕೆ ಬರುವಾಗ ಒಂದು ಏರಿಯಲ್ಲಿ ಸ್ಟ್ರಕ್ ಆಗೋದು, ಪೇಯ್ನ್ ಬರೋದು, ವಿಪರೀತವಾದ ನೋವು ಬರೋದು, ಹಿಂದಕ್ಕೆ ಇಳಿಯಲು ಕೆಲವು ಸಾರಿ ಕೆಲವರಿಗೆ ಬೆಂಡ್ ಆಗುವುದು, ಯಾಕಂದರೆ ಕೆಳಗೆ ಅಟ್ಯಾಚ್ಮೆಂಟ್ ಆಗಿರೋದ್ರಿಂದ ಅಲ್ಲಿ ಬೆಂಡ್ ಆಗೋದು, ಇವೆಲ್ಲ ನೋಡ್ತಿರ್ತೀವಿ. ಇದನ್ನೇ ನಾವು ಫೈಮೋಸಿಸ್ ಅಂತೀವಿ. ಈ ಫೈಮೋಸಿಸ್ ಅಂದರೆ ಏನು? ಅಂದರೆ ಅಂಗದ ಮುಂದೆ ಇರುವ ಚರ್ಮ ಏನಿದೆಯೋ ಹಿಂದಕ್ಕೆ ಬರದೇ ಇರೋದನ್ನೇ ನಾವು ಫೈಮೋಸಿಸ್ ಅಂತೀವಿ. ಈ ಫೈಮೋಸಿಸ್ಗೆ ಕಾರಣ ನೋಡಿಕೊಂಡ್ರೆ, ಹುಟ್ಟಿದ ಚಿಕ್ಕ ಮಗುವಿಂದ ನೋಡಿಕೊಂಡ್ರೆ ದೊಡ್ಡವರಾಗೋವರೆಗೂ, ಏಜ್ಡ್ ಆಗೋವರೆಗೂ, ಇಲ್ಲ ಮುದುಕರಾಗೋವರೆಗೂ ನಾವು ಈ ಪ್ರಾಬ್ಲಮ್ಸ್ನ ಯಾವುದೋ ಒಂದು ಸ್ಟೇಜಲ್ಲಿ ನಾವು ನೋಡ್ತಿರ್ತೀವಿ. ಸೊ ಇದಕ್ಕೆ ಕಾರಣ ಏನು ಅಂತ ಅಂದ್ಕೊಂಡ್ರೆ, ಚಿಕ್ಕ ಮಗು ಇದ್ದಾಗ ನೋಡಿಕೊಂಡ್ರೆ ಚರ್ಮ ಅನ್ನೋದು ಮಾಮೂಲಿಯಾಗೆ ಅಂಟ್ಕೊಂಡಿರುತ್ತೆ. ಅದನ್ನೇ ನಾವು ಬ್ರೇಕ್ ಮಾಡಿಸ್ತಾ ಸ್ನಾನ ಮಾಡಿಸುವಾಗ ಚಿಕ್ಕ ಮಕ್ಕಳಿಗೆ ಚರ್ಮನ ಹಿಂದಕ್ಕೆ ಮುಂದಕ್ಕೆ ಅನ್ನುವುದು ಪ್ರಾಕ್ಟೀಸ್ ಮಾಡಿಸ್ಬೇಕು. ಅಲ್ಲಿ ಏನಾದರೂ ಮಿಸ್ ಆಗಿದೆ ಅಂದರೆ ಆ ಚರ್ಮ ಅಂಟ್ಕೊಂಡು ಮುಂದಕ್ಕೆ ಹಿಂದಕ್ಕೆ ಕದಲದೇ ಇರೋದ್ರಿಂದ ಚರ್ಮವನ್ನೋದು ಮುಂದೆನೇ ಇದ್ದುಬಿಡುತ್ತೆ, ಸ್ಟಕ್ ಆಗೋಗುತ್ತೆ, ಹಿಂದಕ್ಕೆ ಬರೋದಿಲ್ಲ. ಸೊ ಹೀಗೆ ಹಿಂದಕ್ಕೆ ಹೋಗದೆ ಇರೋದ್ರಿಂದ ಫ್ಯೂಚರಲ್ಲಿ ಮತ್ತೆ ನಾಳೆ ದೊಡ್ಡವರಾದ ಮೇಲೆ ಕ್ಲೀನಿಂಗೋಸ್ಕರ ಆಗಿರ್ಬೋದು, ಇಲ್ಲಾಂದರೆ ಸೇರಿದಾಗ ಚರ್ಮವು ಸಿಗಾಕೊಳ್ಳೋದಾಗಿರ್ಬೋದು, ಅಷ್ಟೇ ಅಲ್ಲದೆ ಚರ್ಮ ಬೆಂಡ್ ಆಗೋದು, ಈ ಥರದ್ದೆಲ್ಲ ನೋಡ್ತಿರ್ತೀವಿ. ಸೊ ಇದನ್ನೆಲ್ಲ ನಾವು ಫೈಮೋಸಿಸ್ ಅಂತೀವಿ. ಇನ್ನೂ ಸ್ವಲ್ಪ ನೋಡಿಕೊಂಡ್ರೆ ಫೈಮೋಸಿಸ್ಗೆ ಮುಖ್ಯ ಕಾರಣ ಆಗಿರೋ, ಅಂದರೆ ಇಂಡಿಯಾದಲ್ಲಿ ನೋಡಿಕೊಂಡ್ರೆ ಮುಖ್ಯ ಕಾರಣ ನನಗೆ ಬರೋ ಪೇಷಂಟ್ಸಲ್ಲಿ 80% ನೋಡಿಕೊಂಡ್ರೆ ಡಯಾಬಿಟಿಸ್ನಿಂದಲೇ ಹೆಚ್ಚು ಪ್ರಾಬ್ಲಮ್ಸ್ ಬರ್ತಿರುತ್ತೆ. ಈ ಡಯಾಬಿಟಿಸ್ ಬಂದಿರೋ ಪೇಷಂಟ್ಸ್ಗೆ ಮುಂದೆ ಇರುವ ಚರ್ಮ ಏನಿದೆಯೋ ಮುಂದಕ್ಕೆ ಹಿಂದಕ್ಕೆ ಹೋಗದೆ ಇರೋದ್ರಿಂದ ಅದನ್ನು ನಾವು ಫೈಮೋಸಿಸ್ ಅಂತ ತೆಗೆದುಕೊಳ್ತೀವಿ. ಈ ಫೈಮೋಸಿಸ್ ಒಂದು ವೇಳೆ ಶುಗರ್ ಇರುವ ಪೇಷಂಟ್ಸ್ನಲ್ಲಿ ನೋಡಿಕೊಂಡ್ರೆ ಬೆಲನಿಟಿಸ್ ಅಂತ, ಬೆಲನೋಪಾಸಿಟಿಸ್ ಅಂತ ಹೇಳ್ತಿರ್ತೀವಿ. ಸೊ ಈ ಬೆಲನಿಟಿಸ್ ಆಗಲಿ, ಬೆಲನೋಪಾಸಿಟಿಸ್ ಆಗಲಿ, ಫೈಮೋಸಿಸ್ ಆಗಲಿ, ಇವೇನಾದರೂ ಆಗಲಿ, ಈ ಚರ್ಮ ಮುಂದಕ್ಕೆ ಹಿಂದಕ್ಕೆ ಬಾರದೇ ಇರೋದ್ರಿಂದ ಆ್ಯಕ್ಚುಲಿ ಏನು ಕಾಂಪ್ಲಿಕೇಶನ್ಸ್ ಇದೆ ಅಂತ ನೋಡಿಕೊಂಡ್ರೆ, ಈ ಚರ್ಮ ಮುಂದಕ್ಕೆ ಹಿಂದಕ್ಕೆ ಬಾರದೇ ಇರೋದ್ರಿಂದ ಕ್ಲೀನಿಂಗ್ಗೆ ಫಸ್ಟ್ ಪಾಯಿಂಟ್ ಕ್ಲೀನಿಂಗ್. ಈ ಕ್ಲೀನಿಂಗ್ ನಮಗೆ ಹಿಂಸೆ ಆಗುತ್ತೆ. ಯಾಕಂದರೆ ಚರ್ಮನ ಹಿಂದಕ್ಕೆ ಎಳೆದುಕೊಂಡು ಆ ಏರಿಯಲ್ಲಿ ಸ್ವಚ್ಛವಾಗಿ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಯಾವುದೇ ರೀತಿ ರೋಗ ಆಗಲಿ, ಯಾವುದೇ ಆಗಲಿ ಇಚ್ಚಿಂಗ್ ಆಗಲಿ, ಫೌಲ್ ಸ್ಮೆಲ್ ಆಗಲಿ, ಯಾವುದೇ ರೀತಿ ಬೆಳ್ಳನೆ ಪದಾರ್ಥ, ಜಿಗಟ್ ರೀತಿಯದು ಬರೋದು ತಡೆಗಟ್ಟುತ್ತೆ. ಹಾಗೆ ಅಲ್ಲದೆ ನಾವು ಕ್ಲೀನ್ ಮಾಡ್ಕೊಳ್ಳದೆ ಹಾಗೆ ಬಿಡೋದ್ರಿಂದ ಜಿಗುಟು ಪದಾರ್ಥವನ್ನೋದು ಅಲ್ಲೇ ಇದ್ದು ಸ್ಟಕ್ ಆಗೋಗಿ ಹೊರಗೆ ಬರದೇ ಇರೋದು, ಅದು ಸ್ಟಿಕ್ಕಿ ಆಗಿ ಒಂದು ರೀತಿಯಾಗಿ ಫೌಲ್ ಸ್ಮೆಲ್, ವಾಸನೆ ಬರೋದು, ನವೆ ಆಗೋಗೋದು, ಮುದುರಿಕೊಳ್ಳೋದು, ಇವೆಲ್ಲ ಆಗ್ತಿರುತ್ತೆ. ಸೊ ಫಸ್ಟ್ ಪಾಯಿಂಟ್ ನೋಡಿಕೊಂಡ್ರೆ ಈ ಫೈಮೋಸಿಸ್ ಚರ್ಮ ಹಿಂದಕ್ಕೆ ಬರೋ ನಷ್ಟ ಏನಂದರೆ ಕ್ಲೀನಿಂಗ್ ಮಾಡ್ಕೊಳಕ್ಕಾಗಲ್ಲ. ಎರಡನೇದು ನಷ್ಟ ನೋಡಿಕೊಂಡ್ರೆ, ನಾಳೆ ಮದುವೆ ಆದ ನಂತರ ಸೇರೋದಕ್ಕೆ ಹೋದಾಗ ಚರ್ಮ ಹಿಂದಕ್ಕೆ ಫ್ರೀ ಆಗಿ ಬರದೇ ಇರೋದು, ಅದರಿಂದ ಕೆಲವರಿಗೆ ಚರ್ಮ ಸೀಳ್ಕೊಂಡು ಹೋಗಿ ಬ್ಲೀಡಿಂಗ್ ಆಗೋದು, ವಿಪರೀತವಾದ ಪೇಯ್ನ್ಫುಲ್ ಇಂಟರ್ಕೋರ್ಸ್ ಅಂತೀವಲ್ಲ, ಬೆರ್ತಾಗ ತುಂಬ ನೋವಿನಿಂದ ಸೇರೋದು ಆಗ್ತಿರುತ್ತೆ. ಈ ಥರದವರಿಗೆ ಸೇರಿದ್ರು ಕೂಡ ಚರ್ಮ ಅನ್ನೋದು ಕಟ್ ಆಗೋದು, ಈ ಥರದ್ದೆಲ್ಲ ಆಗೋದ್ರಿಂದ ಅವ್ರಿಗೆ ಟೆಂಪರರಿಯಾಗಿ ಮನಸ್ಸಿಗೆ ಒಂದು ರೀತಿ ಭಯ, ಮತ್ತೆ ಸೇರಿದ್ರೆ ನನಗೆ ಎಲ್ಲಿ ಚರ್ಮ ಕಟ್ಟಾಗುತ್ತೋ, ಮತ್ತೆ ಬ್ಲೀಡಿಂಗ್ ಆಗುತ್ತೋ ಅನ್ನೋ ಭಯದಿಂದ ಸೇರೋದಕ್ಕೆ ಹಿಂಸೆ ಪಡ್ತಿರ್ತಾರೆ. ಈ ಥರದವರಿಗೆ ಟೆಂಪರರಿಯಾಗಿ ಡಿಪ್ರೆಷನ್ಗೆ ಹೋಗೋದ್ರಿಂದ ಈವನ್ ಎರೆಕ್ಟಲ್ ಡಿಸ್ಫಂಕ್ಷನ್ಸ್ ಬರ್ತಿರುತ್ತೆ. ಸೊ ಈ ರೀತಿಯಾಗಿ ನೋಡಿಕೊಂಡ್ರೆ, ಇದೇ ಅಲ್ಲದೆ ಹೀಗೆ ಬಿಡೋದ್ರಿಂದ ಒಳಗೆ ಸ್ಮೆಗ್ಮಾ ಅನ್ನೋದು ಬೆಳೆದುಕೊಂಡು ಹೈಜೆನಿಕ್ ಆಗಿ ಇರಿಸ್ಕೊಳ್ಳದೆ ಇರೋದ್ರಿಂದ, ಶುಭ್ರವಾಗಿ ಇಟ್ಕೊಳ್ಳೋದೆ ಇರೋದ್ರಿಂದ ಅದು ಹಾಗೆ ಇದ್ದು ಹೋಗಿ ಮೆಲ್ಲನೆ BXOಗೆ ಕನ್ವರ್ಟ್ ಆಗುತ್ತೆ. ಬೆಲನಿಟಿಸ್ ಕ್ಸೆರೋಟಿಕಾ ಆಬ್ಲಿಟೇರನ್ಸ್ ಅಂತಿರ್ತೀವಿ. ಸೊ ಅಲ್ಲಿರೋ ಚರ್ಮ ಕಲರ್ ಚೇಂಜ್ ಆಗಿ ಅಲ್ಲಿ ಗಾಯ ಆಗೋದು, ಅಲ್ಲಿ ಚಿಕ್ಕ ಚಿಕ್ಕ ಅಲ್ಸರ್ಸ್ ಬರೋದು, ಆ ಅಲ್ಸರ್ಸ್ ಫ್ಯೂಚರ್ಸ್ನಲ್ಲಿ ಕ್ಯಾನ್ಸರ್ ಆಗಿ ಬದಲಾಗೋದು, ಈ ಥರದ್ದೆಲ್ಲ ನೋಡ್ತಿರ್ತೀವಿ. ಸೊ ಪೆನಲ್ ಕ್ಯಾನ್ಸರ್ಸ್ನೆಲ್ಲ ನೋಡಿಕೊಂಡ್ರೆ ಫೈಮೋಸಿಸ್ ಅಂದರೆ ಈ ಚರ್ಮ ಇದ್ದವರಿಗೆ ನೋಡಿಕೊಂಡ್ರೆ ಕ್ಯಾನ್ಸರ್ಸ್ ಬರೋ ಹೆಚ್ಚು ಅವಕಾಶ ಇರುತ್ತೆ. ಚರ್ಮ ಇಲ್ಲದವರಿಗೆ ನೋಡಿಕೊಂಡ್ರೆ ಚರ್ಮ ಇದ್ದವರಿಗೆ ಮಾತ್ರವೇ ಕ್ಯಾನ್ಸರ್ಸ್ ಅನ್ನೋದು ಬರೋದಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ. ಸೊ ಈ ರೀತಿಯಾದ ಬೆನಿಫಿಟ್ಸ್ ನೋಡಿಕೊಂಡ್ರೆ ಈ ಫೈಮೋಸಿಸ್ ಆಗಲಿ, ಬೆಲನಿಟಿಸ್ ಆಗಲಿ, ಬೆಲನೋಪಾಸಿಟಿಸ್ ಆಗಲಿ, ಯಾವುದೇ ಬಂದರೂ ನಮಗೆ ಈ ಅಲ್ಟಿಮೇಟ್ ಶಸ್ತ್ರಚಿಕಿತ್ಸೆ ಏನಂದರೆ ಸರ್ಕಮ್ಸಿಷನ್, ಅಂದರೆ ಸುಂತಿ ಆಪರೇಷನ್. ಇದನ್ನೇ ನಾವು ಕಥನ ಅಂತಿರ್ತೀವಿ.
ಸೊ ಸುಂತಿ ಆಪರೇಷನಲ್ಲಿ ವಿಧಾನಗಳು ಕನ್ವೆನ್ಷನಲ್ ಮೆಥಡ್ ಅಂತೀವಿ. ಕನ್ವೆನ್ಷನಲ್ ಮೆಥಡ್ ಏನಂದ್ರೆ ಚರ್ಮನ ತೆಗೆಯೋದು ಓಪನ್ ಟೆಕ್ನಿಕ್ ಅಂತ ಇರ್ತೀವಿ. ಅಂದ್ರೆ ಕಟ್ ಮಾಡ್ತೀವಿ, ಕಟ್ ಮಾಡಿ ಹೊಲಿಗೆ ಹಾಕೋದು ಈ ಥರದ್ದಾಗ್ತಿರುತ್ತೆ. ಎರಡನೇದು ಮೆಥಡ್ ನೋಡಿದ್ರೆ ಲೇಸರ್ನಲ್ಲಿ ಕಟಿಂಗ್ ಅನ್ನೋದು ಸಿಸರ್ ಬದಲು ಲೇಸರ್ ಕಟ್ ಮಾಡ್ತೀವಿ. ಬಟ್ ಟೆಕ್ನಿಕ್ ಸೇಮ್. ಅದರಲ್ಲಿ ಸಹ ಹೊಲಿಗೆ ಇರುತ್ತೆ. ಆ ಹೊಲಿಗೆಗೆ ಹೀಲ್ ಆಗೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಇದನ್ನು ಫೇಲ್ಯೂರ್ ಟೆಕ್ನಿಕ್ ಅನ್ಬೋದು. ಮೂರನೇದು ನೋಡಿಕೊಂಡ್ರೆ ಅಲ್ಟಿಮೇಟ್ ಟೆಕ್ನಿಕ್ ಏನಂದರೆ ಸ್ಟೇಪ್ಲರ್ಸ್. ಈ ಸ್ಟೇಪ್ಲರ್ಸ್ ಏನಂದರೆ ಅತ್ಯಾಧುನಿಕ ಸ್ಟೇಪ್ಲರ್ಸ್ನ ನಾವು ಆ ಜಾಗದಲ್ಲಿ ಪಿನ್ಸ್ ಅಂದರೆ ಫ್ಯೂಚರ್ ಬದಲು ಪಿನ್ಸ್ ಉಪಯೋಗಿಸೋದ್ರಿಂದ ಕಾಸ್ಮೆಟಿಕ್ ರಿಸಲ್ಟ್ಸ್ ಆಗ್ಬೋದು, ಇಲ್ಲಾಂದರೆ ಪೇಯ್ನ್ಲೆಸ್ ಸರ್ಜರಿ ಆಗ್ಬೋದು, ಇಲ್ಲಾಂದರೆ ಬ್ಲಡ್ಲೆಸ್ ಆಗ್ಬೋದು. ಈ ಥರದ್ದೆಲ್ಲ ನಾವು ಮಾಡೋದಾಗುತ್ತೆ. ಸೊ ಈ ಸ್ಟೇಪ್ಲರ್ ಇಡೋದ್ರಿಂದ ವಿತಿನ್ ಹಾಫ್ ಆನ್ ಅವರಲ್ಲಿ ಡಿಸ್ಚಾರ್ಜ್ ಮಾಡೋದಾಗಿರುತ್ತೆ. ಪೇಷಂಟ್ ಇಮಿಡಿಯೇಟಾಗಿ ಅವರ ಕೆಲಸ ಮಾಡ್ಕೋಬೋದು. ಆ್ಯಂಡ್ ಈ ರಿಂಗ್ ಏನಿದೆಯೋ ಸಿಲಿಕಾನ್ ರಿಂಗ್ ಅಂತಿರ್ತೀವಿ. ಪಿನ್ಸ್ಗೆ ಸ್ಕಿನ್ಗೆ ಮಧ್ಯ ಸಿಲಿಕಾನ್ ರಿಂಗ್ ಇರೋದ್ರಿಂದ ಆ ಸಿಲಿಕಾನ್ ರಿಂಗ್ ಕೂಡ ನಮಗೆ 10 ದಿನದಲ್ಲಿ ಬಿದ್ದು ಹೋಗೋದ್ರಿಂದ ಅಲ್ಲಿ ಯಾವುದೇ ರೀತಿ ನಷ್ಟ ಇಲ್ಲದೆ ಇರೋ ಹಾಗೆ ಈಸಿಯಾಗಿ ಹೀಲ್ ಆಗೋಗುತ್ತೆ. ಅದರಿಂದ ಕಾಸ್ಮೆಟಿಕ್ ರಿಸಲ್ಟ್ ಕೂಡ ಚೆನ್ನಾಗಿರುತ್ತೆ. ಇದರ ಮೇಜರ್ ಅಡ್ವಾಂಟೇಜ್ ಏನು ಅಂತ ನೋಡಿದ್ರೆ ಇದಕ್ಕೆ ಡ್ರೆಸ್ಸಿಂಗ್ ಅವಶ್ಯಕತೆ ಇರಲ್ಲ. ಜಸ್ಟ್ ನಾವು ಸ್ನಾನ ಮಾಡಿದಾಗ ನೀರು ಹಾಕಿ ಉಜ್ಜಿ ತೊಳೆದ್ಕೊಂಡ್ರೆ ಸಾಕಾಗುತ್ತೆ. ಸೊ ಈ ಸ್ಟೇಪ್ಲರ್ ಅನ್ನೋದು ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆ. ಇದು ನಾವು ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ 5 ವರ್ಷದಿಂದ ಮಾಡ್ತಿದ್ದೀವಿ. 25,000 ಪ್ಲಸ್ ಸರ್ಕಮ್ಸಿಷನ್ ಸರ್ಜರಿ ಇದುವರೆಗೂ ಮಾಡಿದ್ದೀವಿ. ಇದರಲ್ಲಿ ಅಪಾರವಾದ ನಾಲೆಜ್ ಅನ್ನೋದು ಗೇನ್ ಮಾಡಿದ್ದೀವಿ ನಾವು. ಸೊ ಈ ಸ್ಟೇಪ್ಲರ್ ಸರ್ಕಮ್ಸಿಷನ್ ಮಾಡಿಸ್ಕೊಳ್ಳುವಾಗ ವಿತಿನ್ ಹಾಫ್ ಆನ್ ಅವರಲ್ಲಿ ಡಿಸ್ಚಾರ್ಜ್ ಮಾಡೋದಾಗಿರುತ್ತೆ. ಆ್ಯಂಡ್ ಮತ್ತು ಕೂಡ ನೋಡಿಕೊಂಡ್ರೆ ತುಂಬ ಹಾಸ್ಪಿಟಲಲ್ಲಿ ಸೊಂಟಕ್ಕೆ ಕೊಡ್ತಾರೆ. ಬಟ್ ನಮ್ಮ ಹಾಸ್ಪಿಟಲ್ನಲ್ಲಿ ಮತ್ತು ಅನ್ನೋದು ಓನ್ಲಿ ಪೆನಿಸ್ ಅಂಗಕ್ಕೆ ಮಾತ್ರ ಕೊಡೋದಾಗುತ್ತೆ. ಇದಕ್ಕೆ ನಾವು ಪೆನೈಲ್ ಬ್ಲಾಕ್ ಅಂತೀವಿ. ಸೊ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ಪೇಷಂಟ್ನ ಇಮಿಡಿಯೇಟಾಗಿ ಡಿಸ್ಚಾರ್ಜ್ ಮಾಡ್ಕೋಬೋದು. ಯಾವುದೇ ರೀತಿ ಪಥ್ಯ ಆಗಲಿ ಇಲ್ಲದೆ ಇರೋಂಗೆ ಪೇಷಂಟ್ನ ಡಿಸ್ಚಾರ್ಜ್ ಮಾಡ್ಬೋದು. ಸೊ ಈ ರೀತಿಯಾದ ನಾನು ಹೇಳಿದ ಸಿಂಪ್ಟಮ್ಸ್ ಯಾರೆಲ್ಲ ಇದ್ದರೆ ಅವ್ರಿಗೆ ಫೈಮೋಸಿಸ್ ಇದೆ ಅಂತ ಅರ್ಥ. ಈ ಫೈಮೋಸಿಸ್ಗೆ ಅಲ್ಟಿಮೇಟ್ ಪರ್ಮನೆಂಟ್ ಶಸ್ತ್ರಚಿಕಿತ್ಸೆ ಅಂತ ನೋಡಿಕೊಂಡ್ರೆ ನಾವು ಅದಕ್ಕೆ KSR ಸ್ಟೇಪ್ಲರ್ಸ್ ಏನು ನಮ್ಮ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇದೆಯೋ KSR ಸ್ಟೇಪ್ಲರ್ಸ್ ನಮ್ಮ ಹತ್ರ ಮಾತ್ರ ಅವೈಲೇಬಲ್ ಆಗಿದೆ. ಸೊ KSRನೊಂದಿಗೆ ಮಾಡಿಸ್ಕೊಂಡ್ರೆ ಸ್ಟೇಪ್ಲರ್ಸ್ ತುಂಬ ಫ್ರೀಯಾಗಿ ಇರುತ್ತೆ. ಆ್ಯಂಡ್ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಫ್ಯೂಚರಲ್ಲಿ ಬರಲ್ಲ. ಥ್ಯಾಂಕ್ ಯು ವೆರಿ ಮಚ್.